ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆದ ಅನಾಹುತಕ್ಕೆ ನೀವೇ ಬೆಲೆ ತರಬೇಕು, ನೀವೇ ಬೆಲೆ ತೆರಬೇಕು. ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಸೋಮಣ್ಣ ವಾಗ್ದಾಳಿ ಮಾಡಿದ್ದಾರೆ. ಸರ್ಕಾರಕ್ಕೆ ಹೆಸರು ಮಾಡೋ ಆತುರದ ಪರಮಾವಧಿ, ಅಂದರೆ ಇಂಥ ಪ್ರೋಗ್ರಾಮ್ ಎಲ್ಲ ಮಾಡಿಬಿಟ್ರೆ ನೇಮ್ ಬಂದ್ಬಿಡುತ್ತೆ ಅಂತ, ಹೆಸರು ಬರುತ್ತೆ ಅಂತ ತರಾತುರಿಯಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ರು. ಇಂತಹ ಕೆಲಸ ಮಾಡಿ ನೀವು ಪಾಪಕ್ಕೆ ಗುರಿಯಾಗಿದ್ದೀರಾ ಅಂತ ಸರ್ಕಾರದ ವಿರುದ್ಧ ಪ್ರತಿಯೊಬ್ಬ BJP ನಾಯಕರು, JDSನ ನಾಯಕರು ಸರ್ಕಾರದ ವಿರುದ್ಧ ಈಗ ನಾ ಮುಂದು ತಾ ಮುಂದು ಅಂತ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಲಜ್ಜೆಗೇಡಿ ಸರ್ಕಾರ ಅಲ್ರಿ, 18 ವರ್ಷದಿಂದ ಅವನು ಹೋರಾಟ ಮಾಡ್ಕೊಂಡು ಬಂದು RCBನವರು ಏನೆಲ್ಲ ಮಾಡಿ ಯಾರಿಗೋ ಹೆಸರು ಬಂದ್ಬಿಡ್ತದೆ ಏನೋ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ವಾರ ಬಿಟ್ಟು ಮಾಡಿದ್ರೆ ನಿಮ್ಗೆ ಏನಾಗ್ತಾಯಿತ್ತು ಗಂಟು, ಏನೇನು ಮಾಡಬಾರ್ದಾಗಿತ್ತು ಎಲ್ಲವನ್ನು ಕೂಡ ಮಾಡಿ ಆ ಪಾಪಕ್ಕೆ ಗುರಿಯಾಗಿದ್ದೀರಿ. ನನಗೆ ಭಾರಿ ನೋವಾಗಿದ್ದು ಪೊಲೀಸ್ ಕಮಿಷನರು ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿ, ಯಾರು ಹೇಳಿದ್ರು ಕೇಳಲಿಲ್ಲ. ನೀವು ಮಾಡಬೇಕಾಗಿದ್ದು ಸಿದ್ದರಾಮಯ್ಯನವ್ರಿಗೆ ಏನಾದ್ರು ನೈತಿಕತೆ ಇದ್ದರೆ ಅವ್ರು ಮಾಡಬೇಕಾಗಿತ್ತು, ಅವ್ರು ರಾಜೀನಾಮೆ ಕೊಡಬೇಕಾಗಿತ್ತು. ಅದನ್ನು ಬಿಟ್ಟು ಯಾರು ನಿಮಗೆ ಕಿವಿ ಕಚ್ಚಿದ್ರು ಇಲ್ಲ ಇಲ್ಲ ಇವತ್ತೇ ಮಾಡಿ ನಾನೇನೇ ಮಾಡಿ ಎಲ್ಲೋ ಕಡೆ ಮಾಡಲಿ ಇದೆಲ್ಲ ಮಾಡಿದ್ದೀರಲ್ಲ, ಇದಕ್ಕಿನ್ನ ನಿಮ್ಮ ಅನುಭವ ಎಲ್ಲೋಯ್ತು, ನಿಮ್ಮ ಚಿಂತನೆ ಏನಾಯಿತು, ರಾಜ್ಯದ ಬಗ್ಗೆ ರೈಟ್, ರಾಜೀನಾಮೆ ಕೊಡಬೇಕು ಅನ್ನೋ ಕೂಗು ಜೋರಾಗ್ತಾ ಇದೆ. ಯಾರು CM DCM ಇವ್ರುಗಳೇ ಕಾರಣ, ಇವರೇ ರಾಜೀನಾಮೆ ಕೊಡಬೇಕು ಅಂತ.